ಹಲೋ ಡ್ರಾಮಾ ಲವರ್ಸ್, ವೆಲ್ಕಮ್ ಟು ದಿ ಕೆ ಡ್ರಾಮಾ ಸೈಟ್. ಇವತ್ತು ನಾನು 2022ನಾಗ ರಿಲೀಸ್ ಆಗಿರೋ ಎಂಪರರ್ ಅವ್ರ ಬಾಸ್ ಅನ್ನೋ ಮಿನಿ ಸೀರೀಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 18 ಎಪಿಸೋಡ್ಸ್ ಇದ್ದಾವೆ, ಆದರೆ ನಾನು ಒಂದು ಎಪಿಸೋಡ್ನಾಗ ಕಂಪ್ಲೀಟ್ ಮಾಡ್ತೀನಿ. ಸ್ಟೋರಿ 100 ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿದ್ದಂಗೆ ನೋಡಿಸ್ತಾ ಇರ್ತಾರೆ. ಒಂದು ಲೀಮಿಂಗ್ ಅನ್ನೋ ರಾಜ ಇರ್ತಾನೆ. ಅವನಿಂದ ಅವ್ರ ತಮ್ಮ ಕೂಡ ಹಿಂದೆ ಬೀಳ್ತಾ ಇರ್ತಾನೆ. ಅವ್ರ ತಮ್ಮ ಹಿಂದೆ ತುಂಬ ಜನ ಸೈನಿಕರು ಕೂಡ ಇರ್ತಾರೆ. ಆ ಕಿಂಗ್ ಮತ್ತೆ ಅವ್ರ ತಮ್ಮ ನಡುವೆ ಜಗಳ ನಡೀತಾ ಇರುತ್ತೆ. ಕಿಂಗ್ ಕೈನಾಗಾದ್ರೆ ಒಂದು ಮ್ಯಾಜಿಕ್ ಬುಕ್ ಇರುತ್ತೆ. ಆ ಮ್ಯಾಜಿಕ್ ಬುಕ್ಗೋಸ್ಕರನೇ ಅವ್ರ ತಮ್ಮ ಹಿಂದೆ ಬೀಳ್ತಾ ಇರ್ತಾನೆ. ಆ ಬುಕ್ಗೋಸ್ಕರನೇ ಜಗಳ ಎಲ್ಲ ಆಗ್ತಾ ಇರುತ್ತೆ. ಜಗಳ ಮಾಡೋ ಟೈಮ್ನಾಗ ಅವ್ರ ತಮ್ಮ ಚಾಕು ತಗೊಂಡು ಆ ಬುಕ್ಗೆ ಚುಚ್ಚಿಬಿಡ್ತಾನೆ. ಇನ್ನೇನೈತಿ, ಅಷ್ಟರಲ್ಲಿ ಒಂದು ದೊಡ್ಡದಾಗಿ ಲೈಟ್ ಬರುತ್ತೆ. ಆ ಲೈಟ್ನಾಗ ಬುಕ್ ಅನ್ನೋದು ಮಾಯ ಆಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಸೀನ್ನಾಗ ನಿತ್ಯ ಮೊಬ್ಬನಾಗ ನಮ್ಮ ಹೀರೋಯಿನ್ನ ತೋರಿಸ್ತಾಳೆ. ಅವರೇ ಫೂ ಅಂತ. ಇವತ್ತು ಆ ಹುಡುಗಿ ಬರ್ತ್ಡೇ ಆಗಿರುತ್ತೆ. ಅವಳು ಆ್ಯಕ್ಟಿಂಗ್ ಕ್ಯಾಸ್ಟಿಂಗ್ ಕಂಪ್ನಿನಾಗ ಏಜೆಂಟ್ ಆಗಿರ್ತಾಳೆ. ಬರ್ತ್ಡೇ ದಿನ ಕೂಡ ಅವಳಿಗೆ ಹಾಲಿಡೇ ಸಿಕ್ಕಿಲ್ಲ ಅಂತೇಳಿ ಫ್ರಸ್ಟ್ರೇಷನ್ನಾಗ ಅವ್ರ ಕಂಪನಿ ಕ್ವಾರ್ಟರ್ಸ್ನಾಗೆ ಕುತ್ಕೊಂಡು ಎಣ್ಣೆ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಏನೋ ಹುಡುಕ್ತಾ ಹಾಗೆ ಒಂದು ಬುಕ್ಕು ಕೂಡ ಕಾಣಿಸುತ್ತೆ. ಇನ್ನು ಆ ಬುಕ್ನಾಗ ಹಿಂಗಿರುತ್ತೆ, ಸ್ಟಾರ್ಟಿಂಗ್ ಪೇಜ್ನಾಗ ನೀವು ಏನಾದರೆ ಈ ಬುಕ್ನಾಗ ಬರಿತೀರೋ ಅದು ನಿಜ ಆಗುತ್ತೆ ಅಂತ. ಇನ್ನು ನಮ್ಮ ಯೋಚನೆ ಮಾಡಿ ಹಿಂಗೆ ಬರೀತಾಳೆ, ನಮ್ಮ ಬಾಸ್ ಅಂತವನ್ನ ನಾನು ಡೇಟಿಂಗ್ ಮಾಡಬೇಕು ಅಂತ. ಇನ್ನೇನೈತಿ, ನೆಕ್ಸ್ಟ್ ದಿನ ಎದ್ದು ನೋಡಿದರೆ ನಮ್ಮ ಬಗ್ಲಿಗೆ ಅವ್ರ ಬಾಸ್ ಮಲ್ಕೊಂಡಿರ್ತಾನೆ. ಇನ್ನು ಇಬ್ಬರು ಇನ್ನೊಪ್ರಿಯಾಟಿಯ ಪೊಸಿಷನ್ ಆಗಿರೋದು ನೋಡಿ ಜೋರಾಗಿ ಕಿರ್ಚ್ಬಿಡ್ತಾರೆ. ಇನ್ನು ಯೋಚನೆ ಮಾಡ್ತಾಳೆ. ಅವಾಗ ನೆನಪಾಗುತ್ತೆ, ನನ್ನ ಬುಕ್ನಾಗ ಏನೋ ಬರ್ತಿದ್ದಲ್ಲ ಅಂಥೇಳಿ. ಮತ್ತು ಕಂಪ್ನಿ ಬೇರೋಸ್ಗೆ ಬಂದ್ಬಿಟ್ಟು ಆ ಬುಕ್ಕನ್ನ ಹುಡ್ಕಕ್ಕೆ ಬರ್ತಾಳೆ. ಅಲ್ಲಿ ನೋಡಿದರೆ ನಮ್ಮ ಕಿಂಗ್ ಅವಳಿಗೆ ಕಾಣಿಸ್ತಾನೆ. ಇನ್ನು ಅಲ್ಲಿ ಹೀರೋನ ನೋಡಿ ನಮ್ಮ ಹೀರೋಯಿನಿ ಹಿಂಗೆ ಅನ್ಕೊತಾಳೆ, ಇವನು ಕೂಡ ಬೇರೆ ಎಲ್ಲೇ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ದಾನೆ ಅನಿಸುತ್ತೆ, ಅಪ್ಪಿತಪ್ಪಿ ನಮ್ಮ ಬೇರೋಸ್ಗೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಅವನ್ನ ಇಗ್ನೋರ್ ಮಾಡಿಬಿಟ್ಟು ಆ ಬುಕ್ನ ತೊಗೊಳಕ್ಕಂತೇಳಿ ಹೋಗ್ತಾಳೆ. ಇನ್ನು ನಮ್ಮ ಹೀರೋ ಸಡನ್ನಾಗಿ ಚಾಕು ತೆಗೆದು ಹೀರೋಯಿನ್ ಕುತ್ತಿಗೆ ಮೇಲೆ ಇಡ್ತಾನೆ. ಆ ಬುಕ್ಕು ನಂದು ಕೊಟ್ಟುಬಿಡು ಅಂತ ಹೇಳಿ ಕಿಂಗ್ ಕೇಳ್ತಾನೆ. ಇನ್ನು ಹೀರೋಯಿನ್ ಹಿಂಗೆ ಅಂತಾಳೆ, ನಿಂದ ಅದು ನಂದು, ನನಗೆ ಸಿಕ್ಕಿದೆ, ಸೊ ಅದು ನಂದೇ ಅಂತ ಹೇಳಿ ಹೀರೋಯಿನ್ ಅಂತಾಳೆ. ಇನ್ನು ಕಿಂಗ್ ಹಿಂಗೆ ಅಂತಾನೆ, ಅದು ನಂದೇ, ಬೇಕಿದ್ದರೆ ನಿನಗೆ ನಾನು ಸ್ಟೋರಿ ಎಲ್ಲ ಹೇಳ್ತೀನಿ ಅಂಥೇಳಿ ಅವಳು ಫ್ಯಾಮಿಲಿ ಟ್ರೀ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಇವನಿಗೆ ಮತ್ತು ಅವ್ರ ತಮ್ಮಗೆ ಜಗಳ ಆಡಿರೋದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಈ ಬುಕ್ಕು ನಂದೇ ಅಂತ ಹೇಳಿ ಕಿಂಗ್ ಹೇಳ್ತಾನೆ. ಇನ್ನು ಹೀರೋಯಿನ್ ಹಿಂಗೆ ಅಂತಾಳೆ, ಈ ಬುಕ್ಕು ನಿಂದೆ ಅಂತೇಳಿ ಸಾಲಿಡ್ ಪ್ರೂಫ್ ಏನೂ ಇಲ್ಲ ಅಂತ. ಇನ್ನು ನಮ್ಮ ಹೀರೋ ಬೇಕಿದ್ದರೆ ಬುಕ್ಕು ಓಪನ್ ಮಾಡಿ ಲಾಸ್ಟ್ ಪೇಜ್ನಾಗ ನೋಡು, ನನ್ನ ಹೆಸರು ಬರ್ದಿರುತ್ತೆ ಅಂತ ಹೇಳಿ ಹೇಳ್ತಾನೆ. ಇನ್ನು ನಮ್ಮ ಹೀರೋಯಿನು ಬುಕ್ ಓಪನ್ ಮಾಡಿ ಲಾಸ್ಟ್ ಪೇಜ್ನಾಗ ನೋಡ್ತಾಳೆ. ಅಲ್ಲಿ ಕಿಂಗ್ ಹೆಸರಾದರೆ ಇರುತ್ತೆ. ನಮ್ಮ ಹೀರೋಯಿನ್ ಗೊತ್ತಿದ್ದೇನೋ ಗೊತ್ತಿಲ್ಲದೆ ಇರೋ ಥರನೋ ಅವ್ರ ಬಾಸ್ ಹೆಸರಾದರೆ ಬರ್ದಿರ್ತಾಳೆ. ಇಲ್ಲೇ ಬಂದಿರೋ ಒಂದು ಪ್ರಾಬ್ಲಮ್ ಏನಂದರೆ, ಆ ಬುಕ್ನಾಗ ಲಾಸ್ಟ್ನಾಗ ಯಾರ ಹೆಸರಾದರೆ ಇರುತ್ತೆ ಆ ಬುಕ್ ಅವ್ರಿಗೆ ಹೋಗ್ಬೇಕಂತಲೇ ಇರುತ್ತೆ. ಇನ್ನು ಕಿಂಗ್ ಆ ಬುಕ್ಕನ್ನು ತಗೊಂಡು ಏನಾದರೂ ಮಾಡ್ತಾನೆ, ಏನು ಮಾಡಿದರೂ ಕೂಡ ಅದು ಚೇಂಜ್ ಆಗಲ್ಲ. ಯಾಕಂದರೆ ಲಾಸ್ಟಾಗಿ ಅವ್ರ ಬಾಸ್ ಹೆಸರು ಇರುತ್ತಲ್ಲ, ಸೊ ಅದಕ್ಕೆ. ಇನ್ನು ಕಿಂಗ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಇಲ್ಲಿ ಲಾಸ್ಟಾಗಿ ಯಾರ ಹೆಸರಾದರೆ ಇರುತ್ತೋ ಅವ್ರ ಕೈಯಿಂದನೇ ಆಪ್ರೇಟ್ ಆಗುತ್ತೆ ಅಂತ. ಇನ್ನು ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಾಳೆ, ಸರಿ ಬಿಡು, ನಾನು ನಮ್ಮ ಬಾಸ್ ಕಡೆ ಹೋಗಿ ಏನಾದರೂ ಒಂದು ಹೇಳಿ ಒಪ್ಪಿಸಿ ಈ ಕಿಂಗ್ ಹೆಸರು ಬರೆದ್ಬಿಟ್ರೆ ಆಯ್ತಲ್ಲ ಅಂಥೇಳಿ ಮನ್ಸ್ನಾಗ ಅಂದ್ಕೊಂಡು ಅದೇ ವಿಷಯನ ಕಿಂಗ್ಗಾದರೆ ಹೇಳ್ತಾಳೆ. ಹಿಂಗೆ ನಮ್ಮ ಬಾಸ್ ಕಡೆ ಹೋಗಿ ನಿನ್ನ ಹೆಸರು ಬರ್ಸ್ಕೊಂಡು ಬರ್ತೀನಿ ಅಂತ. ಇನ್ನು ಅದಕ್ಕೂ ಕಿಂಗ್ ಒಪ್ಕೊತಾನೆ. ಇನ್ನು ನೆಕ್ಸ್ಟ್ ಡೇ ನಮ್ಮ ಹೀರೋಯಿನ್ ಬಾಸ್ ಕಡೆ ಹೋಗಿದ್ದಾಗ, ನಾನು ನಿನ್ನ ಜೊತೆ ಬೆಳಿಗ್ಗೆ ಅಲ್ಲೇನು ಮಾಡ್ತಿದ್ದೆ ಅದು ಆ ಪೊಸಿಷನ್ನಾಗ ಅಂಥೇಳಿ ಆ ಬಾಸ್ ಕೇಳ್ತಾನೆ. ಇನ್ನು ನಮ್ಮ ಹೀರೋಯಿನ್ ಹಿಂಗೆ ಅಂತಾಳೆ, ನಿಮ್ಗೆ ಹೇಗೆ ಗೊತ್ತಿಲ್ವೋ ನನಗೂ ಹಾಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಹೊರಗಡೆಯಿಂದ ದೊಡ್ಡದಾಗಿ ಸೌಂಡ್ಸ್ ಎಲ್ಲ ಬರ್ತಾ ಇರ್ತವೆ. ಅಲ್ಲಿ ನೋಡಿದರೆ ಆ ಕಿಂಗು ಎಲ್ಲರನ್ನ ಅವ್ರ ಚಾಕು ತಗೊಂಡು ಭಯ ಬೀಳಿಸ್ತಾ ಇರ್ತಾನೆ. ಇನ್ನು ನಮ್ಮ ಹೀರೋಯಿನ್ ಹಿಂಗೆ ಅಂತಾಳೆ, ಇವನು ನಮ್ಮ ಬೇರೆ ಹೌಸ್ನಾಗ ಹೊಸದಾಗಿ ಆ್ಯಕ್ಟಿಂಗ್ ಮಾಡಿ ಬಂದಿರೋರ್ನ ಅಂಥೇಳಿ ಎಕ್ಸ್ಕ್ಯೂಸ್ ಮಾಡಿ ಅಲ್ಲಿಂದ ಕಿಂಗ್ನ ತಗೊಂಡು ಹೋಗ್ಬಿಡ್ತಾಳೆ. ಇನ್ನು ಹೀರೋಯಿನು ಆ ಕಿಂಗ್ ಮೇಲೆ ಒಂದು ಮುಖದ ಮೇಲೆ ಗಾಯ ಆಗಿರುತ್ತಲ್ಲ, ಬ್ಯಾಂಡೇಜ್ ಕೂಡ ಹಚ್ಚುತ್ತಾಳೆ. ಇನ್ನು ಹಿಂಗಂತಾಳೆ, ನೆಕ್ಸ್ಟು ನೀನು ಆಡಿಷನ್ಸ್ ನಡೀತಾ ಇದ್ದಾವೆ, ನೀನು ಕೂಡ ಆಡಿಷನ್ಸ್ ಕೊಡು ಅಂಥೇಳಿ ಹೇಳ್ತಾಳೆ. ಆಡಿಷನ್ಸ್ ಅಂದರೆ ಏನೂ ಇಲ್ಲ, ಅವ್ರು ಹೇಗೆ ಹೇಳ್ತಾರೋ ಹಂಗೆ ಮಾಡಬೇಕು, ಹಂಗೆ ಮಾಡಿದರೆ ನೀನು ಸೆಲೆಕ್ಟ್ ಆಗ್ತೀಯ. ಆ ಗ್ಯಾಪ್ನಾಗ ನಮ್ಮ ಬಾಸ್ ಕಡೆ ಸೈನ್ ಮಾಡಿಸಿ ಕೊಡ್ತೀನಿ ಅಂಥೇಳಿ ಹೀರೋಯಿನ್ ಅಂತಾಳೆ. ಇನ್ನು ಹೀರೋ ಅದಕ್ಕೆ ಒಪ್ಕೊತಾನೆ. ಅಷ್ಟರಲ್ಲಿ ಅವನು ಬಾಸ್ ಬರ್ತಾನೆ. ಏನಿದು ಮನೆ ಅನ್ಕೊಂಡಿದ್ದೀರಾ, ಪಾರ್ಕ್ ಅನ್ಕೊಂಡಿದ್ದೀರಾ, ಸುದ್ದಿ ಹಚ್ಚಿರಿ ಅಂಥೇಳಿ ಬೈತಾನೆ. ಇನ್ನು ನಮ್ಮ ಹೀರೋಯಿನ್ ಹಿಂಗೆ ಅಂತಾಳೆ, ನಮ್ಮ ಪ್ರೊಡಕ್ಷನ್ನಾಗ ನೆಕ್ಸ್ಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ಕ್ಯಾರೆಕ್ಟರ್ ಲೀಡ್ ಮಾಡ್ತಾ ಇರೋದು ಇವನೇ ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಇನ್ನು ರೋಡ್ನಾಗ ಬರೋವಾಗ ಫುಲ್ ಎತ್ತರವಾದ ಬಿಲ್ಡಿಂಗ್ಸ್ ನೋಡಿ
ಆ ಕಿಂಗ್ ಆದರೆ ಶಾಕ್ ಆಗ್ತಾನೆ. ಏನು ಇಷ್ಟು ದೊಡ್ಡ ಮನೆ ಎಲ್ಲ ಐತಿ ಇಲ್ಲಿ, ನಾನು ಇಂಥ ಇಂಥ ಮನೆನ ಕಟ್ಸೋರು ಎಲ್ಲಿರ್ತಾರೆ, ನನಗೂ ಹುಡುಕೊಡ್ತೀರಾ, ನಾನು ನಮ್ಮ ರಾಜ್ಯದಾಗ ಹೋಗಿ ಹಿಂಗೆ ಕಟ್ತೀನಿ ಅಂತ ಹೇಳಿ ಸ್ಟಾಪ್ ಮಾಡದೆ ಹೀರೋಯಿನ್ ಕಡೆ ಮಾತಾಡ್ತಾನೆ ಇರ್ತಾನೆ. ಇನ್ನು ನೆಕ್ಸ್ಟು ಆ ಕಿಂಗ್ದು ಒಂದು ಶಾಟ್ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿ ಡೈಲಾಗ್ ಹೇಳ್ಬಿಟ್ಟು ಆ್ಯಕ್ಟಿಂಗ್ ಕೂಡ ಮಾಡ್ತಾನೆ, ಎಲ್ಲರಿಗೆ ಸಖತ್ತಾಗಿ ಇಷ್ಟ ಆಗುತ್ತೆ. ಅದೇ ಟೈಮ್ಗೆ ಹೀರೋಯಿನ್ ಮೇಲೆ ಒಂದು ಲೈಟ್ ಬೀಳಕ್ಕಂತೇಳಿ ಬರ್ತಾ ಇರುತ್ತೆ, ಆ ಪೋಲ್ ಬೀಳ್ತಾ ಇರುತ್ತೆ. ಇನ್ನು ಆ ಕಿಂಗ್ ಗಾಲಿಗಿಂತ ಫಾಸ್ಟ್ ಹೋಗಿ ಹೀರೋಯಿನ್ನ ಕಾಪಾಡ್ತಾನೆ. ಅಲ್ಲಿ ನಡೀತಾ ಇರೋದು ಶೂಟಿಂಗ್ ಅಲ್ಲ, ಸೊ ಅದೆಲ್ಲ ಲೈವ್ ಕ್ಯಾಸ್ಟ್ ಆಗಿ ಅವ್ರ ಡೈರೆಕ್ಟರ್ ನೋಡ್ತಾನೆ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ, ನೆಕ್ಸ್ಟ್ ನಮ್ಮ ಕ್ಯಾರೆಕ್ಟರ್ಗೆ ಮೇನ್ ಲೀಡ್ ಇವನೇ ಅಂಥೇಳಿ ಎಲ್ಲರೂ ಖುಷಿ ಪಟ್ಬಿಡ್ತಾರೆ. ಇನ್ನು ಕಿಂಗ್ ಕೇಳ್ತಾನೆ, ನೀನು ಹೇಳಿದ್ದಂಗೆ ಆಡಿಷನ್ಸ್ ಕೊಟ್ಟಿದ್ದೀನಲ್ಲ, ಯಾವಾಗ ಹೆಸರು ಬರೆದು ಕೊಡ್ತೀಯಾ ಅಂತ ಹೇಳಿ ಕೇಳ್ತಾನೆ. ಇನ್ನು ನಮ್ಮ ಹೀರೋಯಿನ್ ಹಿಂಗಂತಾಳೆ, ಅದು ಇವಾಗೇ ಆಗಲ್ಲ, ಯಾಕಂದರೆ ನಮ್ಮ ಡೈರೆಕ್ಟರ್ಗೆ ನೀನು ಮಾಡಿರೋ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಡ್ರಾಮಾಗೆ ನಿನ್ನೆ ಮೇನ್ ಕ್ಯಾರೆಕ್ಟರ್ ಲೀಡಾಗಿ ಇಡಬೇಕು ಅಂತ ಅಂದ್ಕೊತಿದ್ದಾರೆ. ಸೊ ನೀನು 30 ದಿನ ಇನ್ನೂ ಇಲ್ಲೇ ಶೂಟಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳಿ ಹೀರೋಯಿನ್ ಅಂತಾಳೆ. ಅದೆಲ್ಲ ಕೇಳಿಸ್ಕೊಂಡು ನಮ್ಮ ಕಿಂಗ್ ಅಲ್ಲಿಂದ ಸಿಟ್ನಾಗ ಹೋಗ್ತಾ ಇರ್ತಾನೆ. ನಮ್ಮ ಹೀರೋಯಿನ್ ಕಿಂಗ್ ಹತ್ರ ಹೋಗಿ ಕಾಲಿಟ್ಕೊಂಡು ಬೇಡ್ಕೊತಾಳೆ, ಪ್ಲೀಸ್ ನೀನು ಬಿಟ್ಟು ಹೋಗಬೇಡ, ನೀನು ಇವಾಗ ಏನಾದರೂ ಬಿಟ್ಟು ಹೋಗ್ಬಿಟ್ಟಿದೆ ಅಂದರೆ ನಮ್ಮ ಬಾಸ್ ನನ್ನ ಸಾಯಿಸ್ಬಿಡ್ತಾನೆ, ಇಂಥ ಒಂದು ಚಿಕ್ಕ ಹುಡುಗಿನ, ಇಷ್ಟು ಅಂದವಾಗಿರೋ ಹುಡುಗಿನ ಸಾಯಿಸ್ಬಿಟ್ರೆ ನಿನ್ಗೆ ಹೇಗಿರುತ್ತೆ ಅಂಥೇಳಿ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಆದರೆ ಮಾಡ್ತಾಳೆ. ಇನ್ನು ನಮ್ಮ ಕಿಂಗ್ ಅದೆಲ್ಲ ನಂಬಿಬಿಡ್ತಾನೆ, ಪಾಪ ನಿಜವಾಗ್ಲೂ ಸತ್ತೋಗ್ಬಿಡ್ತಾಳೇನೋ ಅಂತ ಅಂದ್ಕೊಂಡು, ಸರಿ ಬಿಡು 30 ದಿನ ಶೂಟಿಂಗ್ ಮಾಡೋಕ್ಕೆ ಒಪ್ಕೊತಿದ್ದೀನಿ ಅಂಥೇಳಿ ಹೇಳ್ತಾನೆ. ಇನ್ನು ಹೀರೋಯಿನ್ ಹಿಂಗಂತಲೇ, ನಾನು ಹೇಳಿದ್ದಂಗೆ 30 ದಿನ ಶೂಟಿಂಗ್ ಮಾಡಿಬಿಟ್ರೇಕಿನ್ನ ನಮ್ಮ ಬಾಸ್ ಕಡೆ ಹೋಗಿ ನಿನ್ನ ಹೆಸರು ಬರೆದ್ಬಿಟ್ಟು ನೀನು ಸೈನ್ ಮಾಡಿಸ್ಬಿಟ್ಟು ಎಲ್ಲ ಮಾಡಿ ಕೊಡ್ತೀನಿ, ಆವಾಗ ನೀನು ಎಲ್ಲಿಗಾದರೂ ಹೋಗ್ಬೋದು ಅಂಥೇಳಿ ಹೇಳ್ತಾಳೆ. ಇನ್ನು ನಮ್ಮ ಹೀರೋಯಿನ್ ಆ ಕಿಂಗನ ಆದರೆ ಮನೆಗೆ ಕರ್ಕೊಂಡು ಬರ್ತಾಳೆ. ಇನ್ನು ಹೀರೋ ಲೈಟ್ ಹಾಕಿದ್ರು ಆಶ್ಚರ್ಯ ಬೀಳ್ತಾನೆ, ನ್ಯೂಡಲ್ಸ್ ತಿಂದು ಆಶ್ಚರ್ಯ ಬೀಳ್ತಾನೆ. ಇನ್ನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಹೀರೋಯಿನ್ ಡ್ರೆಸ್ಸೇ ಹಾಕ್ಕಂತಾನೆ. ಅವನಿಗೆ ಸರಿಯಾಗಿ ಸೆಟ್ ಆಗಿಲ್ಲ ಅಂದರೂ ಕೂಡ ಬೇರೆ ಆಪ್ಷನ್ನೇ ಇಲ್ಲ, ಸೊ ಅದೇ ಹಾಕ್ಕೊಂಡು ಇರ್ತಾನೆ. ಇನ್ನು ಹೀರೋಯಿನ್ ನೋಡ್ತಾಳೆ, ಆ ಕಿಂಗ್ ಹಾಕ್ಕೊಂಡಿರೋ ಹುಡುಗಿ ಅವ್ನಿಗೆ ಜಿಪ್ ಹಾಕೊಳಕ್ಕೆ ಬರೋದಿಲ್ಲ. ಸೊ ಹೀರೋಯಿನ್ ಹೋಗಿ ಅವನ ಶರ್ಟಿಗೆ ಹುಡಿಗೆ ಜಿಪ್ ಹಾಕ್ತಾ ಇರ್ತಾಳೆ. ಹಾಕೋವಾಗ ಅವ್ನಿಗೆ ಸ್ವಲ್ಪ ಟಚ್ ಆಗುತ್ತೆ, ಅವ್ನಿಗೇನು ಸ್ವಲ್ಪ ನಾಚ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಯಾರೋ ಬಾಗಿಲು ತಡ್ದಂಗೆ ಆಗುತ್ತೆ. ಯಾರಪ್ಪ ಅಂತ ಹೋಗಿ ನೋಡಿದರೆ ಅಲ್ಲಿ ಅವ್ರ ಬಾಸ್ ಆದರೆ ಇರ್ತಾನೆ. ಹೀರೋಯಿನ್ ನೋಡಿ ಶಾಕ್ ಆಗ್ತಾಳೆ, ಈ ಟೈಮ್ನಾಗ ಬಾಸ್ ನನ್ನ ಮನೆ ಮುಂದೆ ಏನು ಮಾಡ್ತಿದ್ದಾನೆ ಅಂಥೇಳಿ ಬೇಗ ಡೋರ್ ಕ್ಲೋಸ್ ಮಾಡಿಬಿಟ್ಟು ರೂಮ್ ಒಳಗಡೆ ಬಂದು ಕಿಂಗ್ನ ತಗೊಂಡು ಹೋಗಿ ಕಬೋರ್ಡ್ನಾಗ ಬಚ್ಚಿಡ್ತಾಳೆ. ಯಾಕಂದರೆ ಇವರಿಬ್ಬರು ಜೊತೆಗೆ ಇದ್ದಾರೆ, ಇಬ್ಬರು ಒಬ್ರಿಗೊಬ್ರಿಗೂ ಚೆನ್ನಾಗಿ ಗೊತ್ತಂಥೇಳಿ ಬಾಸ್ಗೆ ಗೊತ್ತಾಗಬಾರ್ದು ಅಂತ. ಇನ್ನು ಆ ಬಾಸ್ ಹಿಂಗಂತಾನೆ, ನಾನು ನಿನ್ನೆ ನಿಮ್ಮ ಮನೆಯಾಗ ಒಂದು ವಸ್ತು ಆದರೆ ಬಿಟ್ಟಿದ್ದೀನಿ ಅಂಥೇಳಿ ಏನೋ ಒಂದು ರೀಸನ್ ಹೇಳ್ಬಿಟ್ಟು ಮನೆ ಒಳಗಡೆ ಆದರೆ ತೂರ್ಬಿಡ್ತಾನೆ. ಒಂದು ಕಡೆ ಕಬೋರ್ಡ್ನಾಗಿಂದ ಆ ಕಿಂಗ್ ಕೂಡ ಹೊರಗಡೆ ಬರ್ತಾನೆ. ಕಬೋರ್ಡ್ನಾಗ ಒಂದು ಗೊಂಬೆ ಇರುತ್ತೆ, ಅದನ್ನು ತುಳಿದು ಬಿಟ್ಟಿರ್ತಾನೆ, ಅದು ಪಾಯ್ ಅಂತ ಇರುತ್ತೆ. ಸೊ ಆ ಸೌಂಡ್ಗೆ ಹೆದರ್ಕೊಂಡ್ಬಿಟ್ಟು ಅವನು ಕಬೋರ್ಡ್ನಾಗಿಂದ ಹೊರಗಡೆ ಆದರೆ ಬರ್ತಾನೆ. ಇನ್ನು ಆ ಕಿಂಗು ಏನು ಮಾತಾಡದೆ ಮತ್ತೆ ಕಬೋರ್ಡ್ನಾಗ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ ಸಣ್ಣ ಹುಡುಗ ಥರ. ಇನ್ನು ಬಾಸ್ ಹಿಂಗಂತಾನೆ, ಇವನೇನು ಮಾಡ್ತಿದ್ದಾನೆ ನಿಮ್ಮ ಮನೆಗೆ ಅಂತ ಹೇಳಿ ಕೇಳ್ತಾನೆ. ಇನ್ನು ಹೀರೋಯಿನ್ ಹಿಂಗಂತಾನೆ, ಇವನು ನಮ್ಮ ಕಸಿನ್ ಅಂಥೇಳಿ ಸುಳ್ಳು ಹೇಳ್ತಾಳೆ. ಏನೋ ಕಸಿನ್ ಆದರೆ ಕಬೋರ್ಡ್ನಾಗ ಯಾಕೆ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಿ ಕೇಳ್ತಾನೆ. ನಾವು ಹೈಡ್ ಆ್ಯಂಡ್ ಸೀಕ್ ಆಡ್ತಿದ್ದೀವಿ ಅಂತ ಹೇಳಿ ಮತ್ತೆ ಇನ್ನೊಂದು ಸುಳ್ಳಾದರೆ ಹೇಳ್ತಾಳೆ. ಇನ್ನು ಬಾಸ್ಗೆ ಇವಳು ಸುಳ್ಳು ಹೇಳ್ತಿದ್ದಾಳೆ ಅನ್ನೋ ಥರ ಒಂದು ಕಡೆಯಿಂದ ಡೌಟ್ ಬರುತ್ತೆ. ಸೊ ಹೀರೋಯಿನ್ ಕೈ ಇಟ್ಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಕೇಳ್ತಾ ಇರ್ತಾನೆ. ಇನ್ನು ಆ ಕಿಂಗ್ ಹೀರೋಯಿನ್ಗೆ ಏನೋ ಮಾಡ್ತಿದ್ದಾನೆ ಇವನಂತ ಅಂದ್ಕೊಂಡು ಕಬೋರ್ಡಿಂದ ಹೊರಗಡೆ ಬಂದ್ಬಿಟ್ಟು ಹೀರೋ ಕೈನಾದರೆ ತಿರ್ಸ್ತಾನೆ. ಇನ್ನೇನೈತೆ ನೆಕ್ಸ್ಟ್ ಸೀನ್ ಡೈರೆಕ್ಟಾಗಿ ಹಾಸ್ಪಿಟಲ್ನಾಗೆ ಇರುತ್ತೆ. ಅವ್ನ ಕೈ ಫ್ರ್ಯಾಕ್ಚರ್ ಕೂಡ ಆಗಿರುತ್ತೆ. ಇನ್ನು ಹೀರೋಯಿನ್ನೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾ ಇರ್ತಾಳೆ. ಇನ್ನು ಟ್ರೀಟ್ಮೆಂಟ್ ಎಲ್ಲ ಮಾಡಿಸೋಕ್ಕೆ ರಾತ್ರಿ ಆಗಿಬಿಟ್ಟಿರುತ್ತೆ. ಇನ್ನು ಹೀರೋನ ಒಂದು ರಿಕ್ಷಾನಾಗ ಡ್ರಾಪ್ ಮಾಡಿಬಿಟ್ಟು ಇವಳು ಕೂಡ ಮನೆಗೆ ವಾಪಸ್ ಬರ್ತಾಳೆ. ಮನೆಗೆ ವಾಪಸ್ ಬಂದ್ಬಿಟ್ಟು ಕಿಂಗ್ ಕಡೆ ಹಿಂಗಂತಾಳೆ, ನೀನು ಇನ್ನೊಬ್ರಿಗೆ ಹಾಗೆಲ್ಲ ಮಾಡಬಾರ್ದು, ನೀನು ಒಂದು ರಾಜ ಆಗಿರ್ಬೋದು, ನಿನ್ನ ಕಡೆ ಶಕ್ತಿ ಬಲ ಎಲ್ಲ ಇರ್ಬೋದು, ಆದರೆ ಇನ್ನೊಬ್ರಿಗೆ ಹಟ್ ಮಾಡಬಾರ್ದು ಅಂತ ಹೇಳ್ತಾಳೆ. ನೀನು ಹೀಗೆಲ್ಲ ಮತ್ತೆ ಇನ್ನೊಂದ್ಸರಿ ಮಾಡಿಬಿಟ್ರೆ ಪೊಲೀಸರು ಬರ್ತಾರೆ, ಬಂದು ನಿನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾಳೆ. ಅದೆಲ್ಲ ಕೇಳ್ಕೊಂಡೆ ನಮ್ಮ ಹೀರೋ ಸ್ವಲ್ಪ ಭಯ ಬೀಳ್ತಾ ಇರ್ತಾನೆ. ಇನ್ನು ನಮ್ಮ ಹೀರೋಯಿನ್ ಸ್ವಲ್ಪ ಅವನಿಗೆ TV ನೋಡಿಸಿ ಪಬ್ಜಿ ಆಡೋದು ಕೂಡ ಕಲಿಸ್ಕೊಡ್ತಾಳೆ. ಎಲ್ಲ ಕಲಿಸ್ಕೊಟ್ಟು ಅವನ್ನ ಮಾಡ್ರನ್ ಆಗಿ ಕೂಡ ರೆಡಿ ಮಾಡ್ತಾಳೆ. ನೋಡೋಕೆ ಮಾತ್ರ ಇವಾಗ ಒಂದು ಕಂಪ್ಲೀಟ್ ಲುಕ್ ಎಲ್ಲ ಚೇಂಜ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ಪ್ಲೇಸ್ಗೆ ಬರ್ತಾನೆ.
ಆ ಕಿಂಗು ಮತ್ತು ನಮ್ಮ ಹೀರೋಯಿನು ಅವನು ದೂರದಿಂದ ನೋಡ್ತಾ ಇರ್ತಾನೆ. ಆ ಕಡೆ ಎಲ್ಲ ನಡೀತಾ ಇರೋದು ಈ ಚಿಕ್ಕ ಡಬ್ಬೆನಾಗೆ ಹೆಂಗಪ್ಪ ಕಾಣಿಸ್ತಾ ಇದೆ ಅಂತ. ಇನ್ನು ಫಸ್ಟ್ ಶಾಟ್ ರೆಡಿ ಅಂತ ಹೇಳ್ತಾರೆ. ಇನ್ನು ಫಸ್ಟ್ ಸೀನಾಗ ನಮ್ಮ ಕಿಂಗ್ ಬಂದ್ಬಿಟ್ಟು ಒಬ್ಬನ ಮೇಲೆ ಕೈ ಹಾಕ್ಬೇಕಾಗಿರುತ್ತೆ ಅವ್ನ ತಮ್ಮ ಥರ. ಇನ್ನು ಸರಿ ಬಿಡು ಅಂತ ಹೇಳಿ ಮೆಲ್ಲಕ್ಕೆ ಕೈ ಹಾಕ್ತಾನೆ. ಸ್ವಲ್ಪ ಕಿಂಗ್ ಅಲ್ಲ, ಸ್ವಲ್ಪ ಜೋರಾಗಿ ಏಟ್ ಬಿದ್ದಿರುತ್ತೆ ಅಂತ ಅನ್ಕೋಬೋದು, ಆದರೆ ಅಷ್ಟು ಬೀಳಂಗಿಲ್ಲ. ಇನ್ನು ಅಲ್ಲಿರೋ ಆ ಕ್ಯಾರೆಕ್ಟರ್ ಅವನು ದೊಡ್ಡ ಓವರ್ ಆ್ಯಕ್ಟಿಂಗ್ ಮಾಡಿಬಿಡ್ತಾನೆ. ಇನ್ನು ಡೈರೆಕ್ಟರ್ಗೆ ಅದೆಲ್ಲ ನೋಡಿ ಸಿಟ್ಟು ಬರುತ್ತೆ. ಫಸ್ಟ್ ದಿನವೇ ಇಷ್ಟೆಲ್ಲ ಮಾಡಿದ್ದಾರೆ ಇವ್ರು ಅಂತ ಹೇಳಿ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಹೀರೋಯಿನ್ ಹೋಗಿ ಕೇಳ್ತಾಳೆ, ನೀವು ಹಿಂಗೆಲ್ಲ ಮಾಡಬೇಡಿ ಡೈರೆಕ್ಟರ್ ಸರ್, ಅವನು ತುಂಬ ಒಳ್ಳೆ, ಅವನಿಗೆ ಟ್ಯಾಲೆಂಟ್ ತುಂಬಾ ಇದೆ, ಪ್ರೂವ್ ಮಾಡ್ಕೊಳಕ್ಕೆ ಒಂದು ಚಾನ್ಸ್ ಕೊಡ್ರಿ ಅಂತ. ಇನ್ನು ಅವ್ರ ಬಾಸ್ ಕೂಡ ಈ ಕಿಂಗ್ ಸೈಡೇ ಮಾತಾಡ್ತಾನೆ. ಸೊ ಸರಿ ಬಿಡ ಅಂತ ಹೇಳಿ ಒಂದು ಚಾನ್ಸ್ ಮತ್ತೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಡೇ ಒಂದೇ ಲಾಸ್ಟ್ ಚಾನ್ಸ್ ಕೊಡ್ತೀವಿ ಅಂತ ಹೇಳಿ ಒಂದು ಚಾನ್ಸ್ ಆದರೆ ಕೊಟ್ಬಿಡ್ತಾರೆ. ಇನ್ನು ಹೀರೋಯಿನ್ ಒಂದು ರೂಮ್ಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರೋ ಸೀನು, ಸ್ಕ್ರಿಪ್ಟು, ಸ್ವಲ್ಪ ಆ್ಯಕ್ಟಿಂಗ್ ಮಾಡೋಕ್ಕೆ ಟಿಪ್ಸ್ ಎಲ್ಲ ಕಲಿಸ್ಕೊಡ್ತಾಳೆ. ನೀನು ಚೆನ್ನಾಗಿ ಮಾಡಬೇಕು, ಇದೇ ಲಾಸ್ಟ್ ಚಾನ್ಸ್ ಅಂತೇಳಿ ಎಲ್ಲ ಹೇಳ್ಕೊಡ್ತಾಳೆ. ಅದನ್ನಾಗ ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಸ್ ಕೂಡ ಇರ್ತವೆ. ಅದೆಲ್ಲ ಕೇಳ್ಬಿಟ್ಟು ನಮ್ಮ ಕಿಂಗು ಸ್ವಲ್ಪ ಭಯ ಬೀಳ್ತಾ ಇರ್ತಾನೆ. ಇನ್ನು ನಮ್ಮ ಹೀರೋಯಿನ್ ಹೆದರ್ಕೋಬೇಡ, ನಾನು ತೋರಿಸ್ತೀನಿ ಅಂತೇಳಿ ಹಗ್ ಮಾಡಿಕೊಂಡು ಕಿಸ್ ಮಾಡೋದು ಕೂಡ ತೋರಿಸ್ತಾಳೆ. ಇದೇ ಫಸ್ಟ್ ಕಿಸ್ ಆಗಿರುತ್ತೆ. ನಾನು ನೆಕ್ಸ್ಟ್ ಡೇ ಶೂಟಿಂಗ್ ಬಂದಮೇಲೆ ಗೊತ್ತಾಗುತ್ತೆ ಇವತ್ತು ಆ್ಯಕ್ಟಿಂಗ್ ಮಾಡಬೇಕಾಗಿರೋ ನಮ್ಮ ಹೀರೋಯಿನು ಹೊಟ್ಟೆ ನೋವು ಬಂದಿದೆ, ಅದಕ್ಕೆ ಲೀವ್ನಾಗಿದ್ದಾಳೆ ಅಂತಲ್ಲ. ಲಾಸ್ಟ್ ನೈಟು ತುಂಬ ಜಗ್ಗಿನೇ ಹುಚ್ಚುಚ್ಚಾಗಿ ತಿಂದ್ಬಿಟ್ಟಿರ್ತಾಳೆ. ಸೊ ಅಲ್ಲಿಗೆ ಹೊಟ್ಟೆ ನೋವು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಇನ್ನು ನಮ್ಮ ಡೈರೆಕ್ಟರು ಶೂಟಿಂಗ್ ಮಾತ್ರ ಸ್ಟಾಪ್ ಮಾಡಬಾರ್ದು, ನಮ್ಮ ಹೀರೋಯಿನ್ ಹೋದರೆ ಹೋಗಿ ಬಿಡು ಅಂತೇಳಿ ಯೋಚನೆ ಮಾಡಿಕೊಂಡು ಮುಂದೆ ಇರೋ ನಮ್ಮ ಹೀರೋಯಿನ್ ಫೋನ ಹೀರೋಯಿನ್ಗಾದರೆ ಸೆಲೆಕ್ಟ್ ಮಾಡ್ತಾನೆ. ನಮ್ಮ ಹೀರೋಯಿನ್ನ ಲುಕ್ಸ್ ಕೂಡ ಚೇಂಜ್ ಮಾಡಿಬಿಡ್ತಾರೆ. ಚೇಂಜ್ ಮಾಡಿ ಶೂಟ್ನಾಗ ಕರ್ಕೊಂಬಂದ್ಬಿಡ್ತಾರೆ. ಡೈರೆಕ್ಟ್ರ್ ಹಿಂಗಂತಾನೆ ಹೀರೋಗೆ, ಅದೇ ಕಿಂಗ್ಗೆ, ನೀನು ಹೋಗಿ ಗ್ರೇಸ್ಫುಲ್ ಆಗಿ ಹೀರೋಯಿನ್ ಮುಂದೆ ಕೂತ್ಕೊಂಡು ಸ್ವಲ್ಪ ಸೀನ್ಸ್ ಮಾಡಬೇಕು ಅಂತ. ಇನ್ನು ಹೇಳಿದ್ದಕ್ಕಿಂತ ಜಾಸ್ತಿನೇ ನಮ್ಮ ಕಿಂಗ್ ಮಾಡ್ತಾನೆ. ಇದೆಲ್ಲ ನೋಡ್ತಾ ಇರೋ ನಮ್ಮ ಬಾಸ್ಗೆ, ಅದೇ ಹೀರೋಯಿನ್ ಅವ್ರ ಬಾಸ್ಗೆ ಸಿಟ್ಟು ಬರುತ್ತೆ. ಇನ್ನು ಏನು ಮಾಡಬೇಕಂತ ಗೊತ್ತಿಲ್ಲದೆ ಹೀರೋಯಿನ್ನ ಕರೆದುಬಿಟ್ಟು ಬೈದ್ಬಿಡ್ತಾನೆ, ನೀನು ಒಂದು ಏಜೆಂಟು, ನೀನು ಆ್ಯಕ್ಟರ್ಸ್ಗೆ ಸ್ವಲ್ಪ ದೂರ ಇರಬೇಕು, ನೀನೇನು ಮಾಡ್ತಿದ್ದೀಯ ಅಲ್ಲಿ ಅಂಥೇಳಿ ಬೈದ್ಬಿಡ್ತಾನೆ. ಇನ್ನು ಹೀರೋಯಿನ್ ತಪ್ಪಿಸ್ಕೋಬೇಕಲ್ಲ, ಸೊ ಅವನು ಕಿಂಗ್ ತಲೆ ಮೇಲೆ ಒಂದು ಹಾಕ್ತಾಳೆ, ನಾ ಹೇಳಿದ್ದು ಸ್ವಲ್ಪ ಫೇಕಾಗಿ ಮಾಡಬೇಕಂತ, ನೀನು ಯಾಕೆ ನಿಜವಾಗ್ಲೂ ಹಂಗೆ ಮಾಡಿಬಿಟ್ಟಿದ್ದೀಯಾ ನನಗೆ ಅಂಥೇಳಿ ಹೇಳ್ತಾಳೆ. ಇದೆಲ್ಲ ಕೇಳಿಸ್ಕೊಂಡ ಕಿಂಗ್ಗೆ ಏನೂ ಅರ್ಥ ಆಗಲ್ಲ. ನಿನ್ನೆ ಹೇಗೆ ಮಾಡಬೇಕಂತ ತೋರಿಸಿದ್ದು ಇವಳೇ, ಇವತ್ತು ಮಾಡಿದರೆ ಬೈತಿದ್ದು ಇವಳೇ ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ತಾ ಅವ್ನಿಗೆ ಏನೂ ಅರ್ಥ ಆಗದೆ ಸುಮ್ಮನೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಇನ್ನು ನೆಕ್ಸ್ಟ್ ಸೀನ್ನಾಗ ಒಂದು ದೊಡ್ಡ ಸ್ಟಂಟ್ ಆದರೆ ಇರುತ್ತೆ. ನಮ್ಮ ಕಿಂಗಿಗೆ ರೋಪ್ಸ್ ಎಲ್ಲ ಕಟ್ಟಿ ಮೇಲೆ ನಿಂದಿರ್ಸಿರ್ತಾರೆ. ಒಂದು ಕಡೆ ಯಾರು ಗೊತ್ತಿಲ್ಲದೆ ಇರೋ ಥರ ಒಂದು ಕಡೆ ರೋಬೋಟ್ ಅನ್ನೋ ಒಬ್ಬನಿರ್ತಾನೆ. ಅವನು ಕಿಂಗ್ ಅಲ್ಲಿಂದ ಮೇಲಿಂದ ಕೆಳಗಡೆ ಬೀಳ್ಬೇಕಂತ ಹೇಳಿ ರೋಪ್ಸ್ ಎಲ್ಲ ಲೂಸ್ ಮಾಡ್ತಾನೆ. ಇನ್ನೇನೈತಿ, ರೋಪ್ಸ್ ಎಲ್ಲ ಲೂಸ್ ಆಗಿಬಿಟ್ಟು ಮೇಲೆಯಿಂದ ಹೀರೋ ಕೆಳಗೆ ಬಿದ್ದು ಸತ್ತೋಗಿರೋ ಟೈಮ್ನಾಗ ಇನ್ನು ನಮ್ಮ ಕಿಂಗ್ ಬಂದ್ಬಿಟ್ಟು ಅವ್ರನ್ನಾಗಿರೋ ಟ್ಯಾಲೆಂಟ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾರ್ಷಲ್ ಆರ್ಟ್ಸ್ ಮಾಡಿಬಿಟ್ಟು ಕರೆಕ್ಟ್ ರೋಪ್ ಮೇಲೆ ಲ್ಯಾಂಡ್ ಆಗ್ತಾನೆ ಕರೆಕ್ಟಾಗಿ. ಇನ್ನು ನಮ್ಮ ಕಿಂಗಿಗೆ ಏನಾಗಿರೋದಿಲ್ಲ, ಏನೋ ಸ್ವಲ್ಪ ಒಂದು ಕಡೆ ಆದರೆ ಗಾಯ ಆಗಿರುತ್ತೆ. ಇನ್ನು ಎಲ್ಲರೂ ಥರ ರೋಬೋಟ್ ಕೂಡ ಬರ್ತಾನೆ, ಏನಾಗಿಲ್ಲಲ್ಲ ಅಂಥೇಳಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಇನ್ನು ಬಾಸ್ ಬಂದ್ಬಿಟ್ಟು ಆ ರಾಬರ್ಟ್ನ ಸಪ್ರೇಟಾಗಿ ಸೈಡ್ಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸೈಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ವೀಡಿಯೋನ ನೋಡಿಸ್ತಾನೆ. ಅಲ್ಲಿ ಅವ್ರ ಅಸಿಸ್ಟೆಂಟು ವೀಡಿಯೋ ತೆಗಿತಾ ಇರ್ತಾಳೆ. ಆ ವೀಡಿಯೋನಾಗ ಇನ್ನು ರಾಬರ್ಟ್ ಹಿಂದೆ ರೋಪ್ಸ್ ಎಲ್ಲ ಲೂಸ್ ಮಾಡ್ತಾ ಇರೋದು ಕಾಣಿಸುತ್ತೆ. ಇದೆಲ್ಲ ನೋಡಿದ್ದ ನಮ್ಮ ಬಾಸ್ ಈ ವಿಡಿಯೋ ತೋರಿಸ್ಬಿಟ್ಟು, ನೀನು ಇಲ್ಲಿಂದ ಹೋಗ್ಬಿಡು, ಆಯಿತು ನಿನ್ನ ಕ್ಯಾರೆಕ್ಟರ್ ಎಲ್ಲ ರಿಸೈನ್ ಮಾಡಿ ಹೋಗ್ಬಿಡು ಅಂಥೇಳಿ ಅಲ್ಲಿಂದ ಅವನಾದರೆ ಕಳಿಸ್ಬಿಡ್ತಾರೆ. ಇನ್ನು ಇಲ್ಲೇ ಆ ಬಾಸ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ನನ್ನ ಕೈ ಏನಿವಾಗೂ ನೋವಾಗ್ತಿಲ್ಲಲ್ಲ ಅಂಥೇಳಿ ಚೆಕ್ ಮಾಡ್ಕೊತಾನೆ. ಕೈಗೆ ಒಂದು ಚೂರು ಕೂಡ ಏನು ನೋವಿರೋದಿಲ್ಲ, ಬ್ಯಾಂಡೇಜ್ ತೆಗಿಬೇಕು ಅಂತ ಅನ್ಕೊತಾನೆ. ಆದರೆ ಬೇಡ ಬ್ಯಾಂಡೇಜ್ ಇದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ಹೀರೋಯಿನು ನನ್ನ ಮೇಲೆ ಸ್ವಲ್ಪ ಅಟೆನ್ಷನ್ ಜಾಸ್ತಿ ನೋಡಿಸ್ತಾಳೆ. ಆ ಅಟೆನ್ಷನ್ ನನಗೆ ತುಂಬ ಇಷ್ಟ ಆಗಿದೆ, ತೆಗೆದುಬಿಟ್ರೆ ಅವಳು ನನ್ನ ಕಡೆ ಕಾನ್ಸಂಟ್ರೇಷನ್ ಮಾಡೋಂಗಿಲ್ಲ, ಸೊ ಸ್ವಲ್ಪ ದಿನ ಹೀಗೆ ಇರಲಿ ಅಂತೇಳಿ ಹಾಗೆ ಇಟ್ಕೊತಾನೆ. ಇನ್ನು ನೈಟು ಒಂದು ಬ್ರಿಡ್ಜ್ ಕಡೆ ಕುತ್ಕೊಂಡು ಹೀರೋಯಿನ್ ಮತ್ತು ಕಿಂಗು ಆ ಮೂನ್ನ ನೋಡ್ತಾ ಮಾತಾಡ್ಕೊತಾ ಇರ್ತಾರೆ. ನನಗೆ ಆ ಮೂನ್ನ ನೋಡ್ತಾ ಇದ್ದರೆ ನಮ್ಮ ಮನೆ ನೆನಪಾಗ್ತಿದೆ, ನನಗೆ ನಮ್ಮ ತಮ್ಮ ಕೂಡ ನೆನಪಾಗ್ತಿದ್ದಾನೆ, ಅವನಂದರೆ ನನಗೆ ತುಂಬ ಇಷ್ಟ, ಆದರೆ ಅವ್ನು ಮಾತ್ರ ನನ್ನ ಸಾಯಿಸ್ಬಿಟ್ಟು ರಾಜ್ಯ ಎಲ್ಲ ಅವನೇ ತಗೋಬೇಕು ಅಂತ ಅನ್ಕೊತಿದ್ದಾನೆ ಅಂಥೇಳಿ ಇವೆಲ್ಲ ಹೀರೋಯಿನ್ ಕಡೆ ಹೇಳ್ತಾ ಇರ್ತಾನೆ. ಇನ್ನು ಬಾಸು ಹೀರೋಯಿನ್ ಮನೆಗೆ ಬರ್ತಾನೆ. ಅಲ್ಲಿ ನೋಡಿದರೆ ಹೀರೋಯಿನ್ ಕಾಣಿಸೋದಿಲ್ಲ. ಇನ್ನು ಹೋಗೋವಾಗ ಹೀರೋಯಿನ್ನ ಮತ್ತು ಕಿಂಗ್ನ ಕೈ ಇಟ್ಕೊಂಡು ಮಾತಾಡ್ತಾ ಇರೋ ಇಬ್ಬರನ್ನ ನಮ್ಮ ಬಾಸ್ ನೋಡ್ತಾನೆ. ನೋಡಿ ಫುಲ್ ಸಿಟ್ಟು ಬರುತ್ತೆ, ಸ್ವಲ್ಪ ಜೆಲಸ್ ಆಗಿ ಕೂಡ ಫೀಲ್ ಆಗ್ತಾನೆ. ಇನ್ನೇನೈತೆ, ಈ ಪಾಯಿಂಟ್ನಾಗೆ ಕಿಂಗ್ಗೆ ಮತ್ತು ಬಾಸ್ಗೆ ಸ್ವಲ್ಪ ಜಗಳ ಕೂಡ ಆಗುತ್ತೆ, ಕಾಮಿಡಿ ಜಗಳ.
ಇನ್ನು ನೆಕ್ಸ್ಟ್ ಡೇ ನಮ್ಮ ಕಿಂಗ್ ಬಾಸ್ ಹತ್ರ ಬರ್ತಾನೆ. ನೀನು ರಾಬರ್ಟ್ನ ಕೆಲಸದಿಂದ ಹೊರಗಡೆ ಹಾಕ್ಬಿಟ್ಟು ನನ್ನ ಸೇವ್ ಮಾಡಿದ್ದೀಯಲ್ಲ, ತುಂಬ ಥ್ಯಾಂಕ್ಸ್. ನಾನು ಅದಕ್ಕೆ ನಿನಗೆ ಒಂದು ಗಿಫ್ಟ್ ಕೂಡ ಕೊಡ್ಬೇಕು ಅನ್ಕೊತಿದ್ದೀನಿ ಅಂಥೇಳಿ, ಇದು ನಮ್ಮ ರಾಜ್ಯದ ಫುಲ್ ಪವರ್ಫುಲ್ ಆಗಿರೋ ಒಂದು ಸ್ವರ್ಡ್ ನಿನಗೆ ಕೊಡ್ತಾ ಇದ್ದೀನಿ ತಗೋ ಅಂಥೇಳಿ ಕೊಡ್ತಾನೆ. ಫಸ್ಟ್ ಸ್ಟಾರ್ಟಿಂಗ್ ಬಾಸ್ ಇದೆಲ್ಲ ಕಾಮಿಡಿ ಅನ್ಕೊಂತಾನೆ, ಆದರೆ ಅದು ಕಿಂಗ್ ಕೊಟ್ಟಿರೋ ಒಂದು ಸ್ವರ್ಡ್ ತಗೊಂಡಿರ್ತಾನಲ್ಲ, ಅವಾಗ ಫುಲ್ ಓಜಿ ಆಗಿ ಅನಿಸುತ್ತೆ ಅವನಿಗೆ. ನೆಕ್ಸ್ಟು ನಮ್ಮ ಬಾಸಿಗೆ ಸ್ವಲ್ಪ ನೆಗಡಿ ಜಾಸ್ತಿನೇ ಆಗುತ್ತೆ. ನಮ್ಮ ಹೀರೋಯಿನ್ ನೋಡಿ ಸ್ವಲ್ಪ ಕೇರ್ ತಗೊತಾಳೆ, ಹಾಟ್ ವಾಟರ್ ಕೂಡ ಕುಡಿಸ್ತಾಳೆ. ಇದೆಲ್ಲ ನನ್ನ ಕಡೆ ಮಾಡ್ತಾ ಇದ್ದಾಳೆ ಅಂದರೆ ಹೀರೋಯಿನ್ಗೆ ನನ್ನ ಮೇಲೆ ಏನಾದರೂ ಇಷ್ಟ ಆಗಿದೆ ಏನೋ ಅಂಥೇಳಿ ಬಾಸ್ ಅನ್ಕೊಂತಾನೆ. ಒಂದು ಕಡೆ ಕಿಂಗು ಮನೆ ಕೂತ್ಕೊಂಡು ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಇಷ್ಟು ದಿನ ಹೀರೋಯಿನ್ ಕಡೆ ನಡೆದಿದ್ದೆಲ್ಲ ನೆನೆಸ್ಕೊತಾ ಇರ್ತಾನೆ. ಏನಾದರೂ ನಾವು ಲವ್ನಾಗ ಬಿದ್ದಿಲ್ಲಲ್ಲ ಅಂಥೇಳಿ ಅನ್ಕೊಂತಾನೆ. ಇನ್ನೊಂದು ಕಡೆ ಹೀರೋಯಿನ್ ಕೂಡ ಕಿಂಗ ಬಾಸ ಇಬ್ಬರು ನನ್ನ ಪ್ರೀತಿ ಮಾಡ್ತಿದ್ದಾರಾ ಇಲ್ಲ ನಾನೇ ಪ್ರೀತಿ ಮಾಡ್ತಿದ್ದೀನ, ಒಬ್ಬರು ಮಾಡ್ತಿದ್ದಾರಾ ಇಲ್ಲ ನಾನು ಮಾಡ್ತಿಲ್ವಾ, ನನಗೆ ಹಂಗೆ ಅನಿಸ್ತಿದ್ದೀನ ಅಂಥೇಳಿ ಯೋಚನೆ ಮಾಡ್ತಾ ಹುಚ್ಚಿಯಾಗಿರ್ತಾಳೆ ಒಂದು ಕಡೆ. ನೆಕ್ಸ್ಟ್ ಡೇ ಶೂಟಿಂಗ್ನಾಗ ನಮ್ಮ ಹೀರೋಯಿನ್ಗೆ ಶುಗರ್ ಲೆವೆಲ್ಸ್ ಆದರೆ ಕಡಿಮೆ ಆಗಿರ್ತಾವೆ. ಇನ್ನು ಚಕ್ಕರ್ ಬಂದು ಬಿದ್ದೋಗ್ತಾ ಇರೋ ಟೈಮ್ಗೆ ಕಿಂಗ್ ಬಂದು ಇಟ್ಕೊತಾನೆ. ಇನ್ನು ಕಿಂಗ್ ಹೋಗಿ ಹಾಸ್ಪಿಟಲ್ನಾಗ ಕೂಡ ಜಾಯಿನ್ ಮಾಡಿಸ್ತಾನೆ. ಇನ್ನು ಕಿಂಗ್ ಒಂದು ಬೌಲ್ನಾಗ ಏನೋ ತಿನ್ಸಕ್ಕಂತೇಳಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಬಾಸ್ ಕೂಡ ಬರ್ತಾನೆ. ನೋಡಿ ಸ್ವಲ್ಪ ಜೆಲಸ್ ಆಗಿ ಫೀಲ್ ಆಗ್ತಾನೆ. ಬಂದು ಆ ಕಿಂಗ್ ಕೈನಾಗಿರೋ ಬೌಲ್ನ ಕಸ್ಕೊಂತಾನೆ. ಇನ್ನು ನಮ್ಮ ಕಿಂಗು ಸುಮ್ಮನೆ ಇರ್ತಾನೆ, ಕಿಂಗು ಕೂಡ ಕಸ್ಕೊಂತಾನೆ. ಹಾಗೆ ಕಿಂಗು ಬಾಸ್ ಆ ಬೌಲ್ನ ಕಸ್ಕೊತಾನೆ ಇರ್ತಾರೆ. ಸ್ವಲ್ಪ ಜಗಳ ಥರ ಆಗುತ್ತೆ. ಇನ್ನು ನಮ್ಮ ಹೀರೋಯಿನ್ ಜೋರಾಗಿ ಕಿರ್ಸಿಬಿಡ್ತಾಳೆ. ಇನ್ನು ಆ ಬೌಲ್ ಕೆಳಗೆ ಬಿಸಾಕ್ಬಿಡ್ತಾರೆ. ಇಬ್ಬರು ಕೈನಾಗಿಂದ ಜಾರೋಗುತ್ತೆ. ಇನ್ನು ಅದು ಕೆಳಗೆಲ್ಲ ಸೋರೋಗ್ಬಿಟ್ಟಿದೆ ಅಲ್ಲ. ಸೊ ನಮ್ಮ ಬಾಸ್ ಬಂದುಬಿಟ್ಟು ಒಂದು ಕೇಕ್ನ ಆರ್ಡ್ರ್ ಮಾಡ್ತಾನೆ. ಕೇಕ್ ಆರ್ಡ್ರ್ ಮಾಡಿದ್ದ ಬಾಸು ಹೀರೋಯಿನ್ಗೆ ಕೊಡ್ತಾನೆ. ಅವಳು ಚೆನ್ನಾಗಿ ತಿಂತಾ ಇರ್ತಾಳೆ. ತಿನ್ನೋ ಟೈಮ್ಗೆ ಮೂತಿಗೆಲ್ಲ ಹಚ್ಕೊಂಡಿರ್ತಾಳೆ. ಇನ್ನು ಕಿಂಗು ಮತ್ತು ಬಾಸ್ ಒಬ್ರು ಕರ್ಚೀಫು ಒಬ್ರು ಟಿಶ್ಯೂಸ್ ಎಲ್ಲ ತೆಗೆದು ಕೊಡ್ತಾರೆ. ಹೀರೋಯಿನು ಯಾರ್ದು ತಗೋಬೇಕಂತೇಳಿ ಯೋಚನೆ ಮಾಡಿಬಿಟ್ಟು ಅವಳ ಕೈಯಿಂದನೇ ಒರೆಸ್ಕೊತಾಳೆ. ಇನ್ನು ಕಿಂಗ್ ಮಾತ್ರ ಸುಮ್ಮನೆ ಇರ್ತಾನ. ಅವಳ ಕೈಗೆ ಹಚ್ಕೊಂಡಿರೋ ಆ ಕ್ರೀಮ್ನ ಟಿಶ್ಯೂ ಪೇಪರ್ ತಗೊಂಡು ಕ್ಲೀನ್ ಮಾಡ್ತಾ ಇರ್ತಾನೆ. ಇನ್ನು ಬಾಸ್ ಏನಾದರೂ ಕಡಿಮೆನಾ ಇನ್ನೊಂದು ಕೈ ತಗೊಂಡು ಆ ಕೈಗೆ ಏನೂ ಹಚ್ಚಿರೋದಿಲ್ಲ, ಆದರೂ ಕೂಡ ಕೇಕಿಗೆ ತೆಗೆಸ್ಬಿಟ್ಟು ಕ್ರೀಮೆಲ್ಲ ಹಚ್ಚಿಬಿಟ್ಟು ಮತ್ತೆ ಅದೇ ಕೈನ ಅವನ ಶರ್ಟಿಗೆ ತಗೊಂಡು ಒರೆಸ್ಕೊತಾನೆ. ಇನ್ನು ಇಬ್ಬರು ಹಾಗೆ ಇರ್ತಾರೆ. ಒಬ್ಬರಂದರೆ ಒಬ್ಬರು ಕೂಡ ಕಡಿಮೆ ಆಗಿ ಇರಂಗಿಲ್ಲ. ನೆಕ್ಸ್ಟ್ ಸೀನ್ನಾಗ ನಮ್ಮ ಬಾಸ್ ಬಂದುಬಿಟ್ಟು ಒಂದು ರೋಸ್ನ ತಗೊಂಡು ಅದು ಪೆಟಲ್ಸಿಂದ ಕೌಂಟ್ ಮಾಡ್ತಾ ಇರ್ತಾನೆ. ಹೀರೋಯಿನನ್ನು ಇಷ್ಟಪಡ್ತಿದ್ದಲ್ಲ ಇಲ್ಲ ಅಂತ. ಒಂದು ಕಡೆ ಕಿಂಗ್ ಕೂಡ ಹಾಗೆ ಮಾಡ್ತಾ ಇರ್ತಾನೆ. ನಮ್ಮ ಹೀರೋಯಿನ್ ಏನಾದರೂ ಕಡಿಮೆನಾ, ಇಬ್ಬರನ್ನಾಗ ನನ್ನ ಯಾರು ಇಷ್ಟಪಡ್ತಿದ್ದಾರೆ ಅಂಥೇಳಿ ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಆಫೀಸ್ನಾಗೆ ನಮ್ಮ ಬಾಸ್ ಬಂದುಬಿಟ್ಟು ಹೀರೋಯಿನ್ಗೆ ಪ್ರಪೋಸ್ ಮಾಡ್ತಾನೆ. ನಮ್ಮ ಹೀರೋಯಿನು ಸ್ವೀಟಾಗಿ ರಿಜೆಕ್ಟ್ ಮಾಡಿಬಿಡ್ತಾಳೆ. ನನಗೆ ಬೇರೆ ಯಾರು ಅಂದರೆ ಇಷ್ಟ ಅಂತ ಸುಮ್ಮನೆ ಹೇಳಿ ರಿಜೆಕ್ಟ್ ಮಾಡಿಬಿಡ್ತಾಳೆ. ಓಕೆ, ನನಗೆ ಅರ್ಥ ಆಗಿದೆ, ನೀನು ಆ ಕಿಂಗ್ನ ಇಷ್ಟಪಡ್ತಿದ್ದೀಯ ಅಂತ ಗೊತ್ತಾಯಿತು. ಆದರೆ ಅವತ್ತು ಕಸಿನ್ ಅಂತ ಹೇಳಿ ಅಲ್ಲ, ಕಸಿನ್ನ ಹೆಂಗೆ ಲವ್ ಮಾಡಿ ಮದುವೆ ಮಾಡ್ಕೊತೀಯ ಅಂತ ಹೇಳಿ ಬಾಸ್ ಕೇಳ್ತಾನೆ. ಇನ್ನು ಹೀರೋಯಿನ್ ಅವನ್ನ ಕುಂದಿಸ್ಕೊಂಡು ಎಲ್ಲ ಕ್ಲಿಯರಾಗಿ ಹೇಳ್ತಾಳೆ. ಆ ಬುಕ್ಕಿಂದನೇ ಹೀಗೆಲ್ಲ ಆಗಿಬಿಟ್ಟಿದೆ, ಅದಕ್ಕೆ ಅವತ್ತು ಬೆಳಿಗ್ಗೆ ನಿನ್ನ ಬಗಲಿಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅಂಥೇಳಿ ಎಲ್ಲ ರಿಲೇಟ್ ಮಾಡಿ ಹೇಳ್ತಾಳೆ. ಸೊ ಆ ಬಾಸ್ ಎಲ್ಲ ನಂಬುತ್ತಾನೆ ಅದನ್ನು. ಇನ್ನು ಹೀರೋಯಿನ್ ಹೇಳ್ತಾಳೆ, ಸೊ ಇವಾಗ ನೀನು ಆ ಬುಕ್ನಾಗ ಅವ್ನ ಹೆಸರು ಬರೆದ್ಬಿಟ್ರೆ ಸಾಕು, ಅವನು ಆ ಬುಕ್ ತಗೊಂಡು ಅವ್ರವ್ರ ಟೈಮ್ ಮಿಷನ್ ಲೈನ್ಗೆ ಹೋಗ್ಬಿಡ್ತಾರೆ ಅಂತೇಳಿ ಹೀರೋಯಿನ್ ಅಂತಾಳೆ. ಇನ್ನು ಬಾಸ್ಗೆ ಸ್ವಲ್ಪ ಯಾಕೆ ಈ ಹುಡುಗಿ ಲಾಜಿಕಲ್ಲಾಗಿ ಹೇಳ್ತಂಗಿಲ್ಲ ಅಂತೇಳಿ ಏನು ಅರ್ಥ ಆಗದೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಹೋಗ್ಬಿಡ್ತಾನೆ. ಇನ್ನು ಹೀರೋಯಿನ್ ಬಂದ್ಬಿಟ್ಟು ಕಿಂಗ್ ಕಡೆ ಹೇಳ್ತಾಳೆ, ನನ್ನ ಬಾಸ್ ನನಗೆ ಪ್ರಪೋಸ್ ಮಾಡಿದ್ದಾನೆ ಅಂತ. ಅದಕ್ಕೆ ಹೇಳಿದ್ದ ನಮ್ಮ ಕಿಂಗು ಸ್ವಲ್ಪ ಜೆಲಸ್ ಆಗ್ತಾನೆ. ನೆಕ್ಸ್ಟ್ ಡೇ ಬೇಗ ಎದ್ದುಬಿಟ್ಟು ರೆಡಿ ಆಗ್ತಾನೆ. ಹೆಂಗಿದ್ರು ಕೂಡ ಇವತ್ತು ಅವಳಿಗೆ ಪ್ರಪೋಸ್ ಮಾಡಬೇಕು, ಇಲ್ಲಾಂದರೆ ಯಾರಾದರೂ ಅವಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ರೆಡಿ ಆಗಿರ್ತಾನೆ. ಇನ್ನು ನೆಕ್ಸ್ಟ್ ನಮ್ಮ ಹೀರೋಯಿನ್ ಮತ್ತು ಬಾಸು ಒಂದು ರೆಸ್ಟೋರೆಂಟ್ಗೆ ಬಂದಿರ್ತಾರೆ. ಇನ್ನು ಹೇಳಬೇಕು ಅಂದರೆ ಆ ಬುಕ್ನಾಗ ಕಿಂಗ್ ಹೆಸರು ಬರಬೇಕಾಗಿತ್ತು. ಆದರೆ ಇವಳು ಬಾಸ್ ಏನು ಮಾಡ್ತಾನೆ ಅಂದರೆ ಆ ಹೀರೋಯಿನ್ ಹೆಸರು ಬರೆದ್ಬಿಡ್ತಾನೆ. ಹೀರೋಯಿನ್ಗೆ ಇಷ್ಟ ಆಗಿದ್ದು ಮಾಡ್ಕೊತಾಳೆ ಅಂತೇಳಿ ಅವಳ ಹೆಸರು ಬರೆದಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿದ್ರೆ ಆ ಕಿಂಗು ಅವ್ರ ದೇಶಕ್ಕೆ ಅವ್ರ ಟೈಮ್ ಲೈನ್ಗೆ ಹೋಗ್ಬಿಡ್ತಾನೆ. ನೀನು ಯಾಕೆ ನನ್ನ ಚೂಸ್ ಮಾಡಬಾರ್ದು, ನನ್ನ ಚೂಸ್ ಮಾಡ್ಕೋಬೋದಲ್ಲ ಅಂಥೇಳಿ ಬಾಸ್ ಅಂತಾನೆ. ಅಷ್ಟರಲ್ಲಿ ಆ ಕಿಂಗ್ ಬರ್ತಾನೆ. ಕಿಂಗ್ ಬಂದ್ಬಿಟ್ಟು ಹಿಂಗಂತಾನೆ, ನೀನು ನನಗಂದರೆ ತುಂಬ ಇಷ್ಟ, ನನಗೆ ನಿನಗಿಂತ ಬುಕ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಅಂತ ಅಂದ್ಕೊತಿದ್ದೀನಿ, ಐ ಲವ್ ಯು ಅಂತೇಳಿ ಸ್ವೀಟಾಗಿ ಪ್ರಪೋಸ್ ಮಾಡ್ತಾನೆ. ಇನ್ನು ಅಲ್ಲಿಗೂ ಸ್ಟಾಪ್ ಮಾಡಿದೆ. ನನಗೆ ನಿನ್ಗಿಂತ ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಅಲ್ಲ, ನಾನು ಪ್ರಪಂಚಕ್ಕೆ ಹೋಗೋಕೆ ನನಗೆ ಇಷ್ಟಪಡ್ತಿಲ್ಲ, ನಾನು ನಿನ್ನ ಜೊತೆಯಲ್ಲಿ ನಿಮ್ಮ ಪ್ರಪಂಚನಾಗೆ ಇರ್ತೀನಿ, ಆ ಬುಕ್ನಾಗ ನನ್ನ ಹೆಸರು ಬರೆಯೋ ಅವಶ್ಯಕತೆಯೂ ಇಲ್ಲ ಅಂಥೇಳಿ ಹೇಳ್ತಾನೆ. ಇನ್ನು ಹೀರೋಯಿನ್ ಕೂಡ ಆಕ್ಸೆಪ್ಟ್ ಮಾಡಿಬಿಡ್ತಾಳೆ. ಆಕ್ಸೆಪ್ಟ್ ಮಾಡಿಬಿಟ್ಟು ಒಂದು ಸ್ಮೈಲ್ ಕೂಡ ಕೊಡ್ತಾಳೆ.
ಇದೆಲ್ಲ ದೂರದಿಂದ ನಿಂತ್ಕೊಂಡು ನಮ್ಮ ರಾಬರ್ಟು ನೋಡ್ತಾ ಇರ್ತಾನೆ ವಿಡಿಯೋ ತಕ್ಕಂತ. ಈ ಈ ರಾಬರ್ಟ್ ಅವಾಗ ನಮ್ಮ ಕಿಂಗನ ರೋಪ್ ಲೂಸ್ ಮಾಡಿ ಸಾಯಿಸ್ಬೇಕಂತ ಅಂದ್ಕೊಂಡಿರ್ತಾನಲ್ಲ, ಅವನೇ ಈ ರಾಬರ್ಟು. ಮೊದಲು ಆ ಕಿಂಗ್ ಪ್ಲೇಸ್ನಾಗ ರಾಬರ್ಟ್ಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ರು. ಆದರೆ ರಾಬರ್ಟ್ಗಿಂತ ಕಿಂಗೇ ಚೆನ್ನಾಗಿ ಮಾಡಿದ್ದಾನೆ ಅಲ್ಲ, ಸೊ ಅವನ್ನ ಎಲ್ಲೋ ಒಂದು ಸೈಡ್ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಆ ಕಿಂಗ್ನ ಮೇನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಮತ್ತು ಆಮೇಲೆ ಒಂದು ಇನ್ಸಿಡೆಂಟಿಂದ ಇವನ್ನ ಫೈರ್ ಮಾಡಿರ್ತಾರಲ್ಲ, ಸೊ ಈ ರಾಬರ್ಟ್ ಆಫ್ ಮೂವರ್ ಮೇಲೆ ರಿವೆಂಜ್ ತಕ್ಕೋಬೇಕಂತ ಹೇಳಿ ಪ್ಲ್ಯಾನ್ ಮಾಡಿರ್ತಾನೆ. ಇನ್ನು ನೆಕ್ಸ್ಟ್ ಡೇಯಿಂದ ಕಿಂಗು ಹೀರೋಯಿನ್ ಜೊತೆನೇ ಇರ್ತಾನೆ. ಮನೆ ಬಂದ್ಬಿಟ್ಟು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡೋದು. ಅವನಿಗೆ ಡೈಲಿ 20 ಕಿಸಸ್ ಕೊಟ್ಟಿಲ್ಲ ಅಂದ್ರೆ ನಿದ್ದೆನೇ ಬರೋಂಗಿಲ್ಲ. ಮತ್ತೆ ಕಲಸಿ ಮಲ್ಗೋದು, ಸ್ನಾನ ಮಾಡೋದು, ಉಂಬೋದು ಎಲ್ಲ ಜೊತೆಗೆ ಮಾಡ್ತಾ ಇರ್ತಾರೆ ಇಬ್ಬರು. ನೆಕ್ಸ್ಟ್ ಸೀನ್ನಾಗ ನಮಗೆ ಹೀರೋ ಅವ್ರ ತಮ್ಮನ್ನ ಶೂಟ್ನಾಗ ತೋರಿಸ್ತಾರೆ. ಅವತ್ತು ಅವನ ತಮ್ಮ ಬುಕ್ಕಿಗೆ ಚಾಕು ತಗೊಂಡು ಚುಚ್ಚಿಬಿಟ್ಟಿರ್ತಾನೆ ಅಲ್ಲ, ಅವತ್ತು ಹೀರೋ ಮತ್ತು ಬುಕ್ಕೆ ಅಲ್ಲ ಈ ಟೈಮ್ಲಿಗೆ ಬಂದಿರೋದು, ಅವ್ರ ತಮ್ಮ ಕೂಡ ಈ ಟೈಮ್ಗೆ ಬಂದಿರ್ತಾನೆ. ಅದು ನಮಗೆ ಇವಾಗ ತೋರಿಸ್ತಾರೆ. ಸದ್ಯಕ್ಕೆ ಇವ್ರ ತಮ್ಮನ ವಿಲನ್ ಆಗಿ ಅನ್ಕೊಳ್ಳೋಣ. ಇನ್ನು ಅಲ್ಲಿರೋ ಜನರೆಲ್ಲ ಆ ಕಾಸ್ಟ್ಯೂಮ್ ನೋಡಿ ಇವನು ಕೂಡ ಒಂದು ಆ್ಯಕ್ಟರ್ ಏನು ಅಂಥೇಳಿ ಎಲ್ಲರೂ ಬಂದು ಸೆಲ್ಫೀಸ್ ಎಲ್ಲ ತಗೊತಾ ಇರ್ತಾರೆ. ಇದೆಲ್ಲ ರಾಬರ್ಟ್ ನೋಡ್ತಾ ಇರ್ತಾನೆ ಒಂದು ಕಡೆ ನಿಂತ್ಕೊಂಡು. ರಾಬರ್ಟ್ ಅನ್ಕೊತಾನೆ ಇವನೇ ಕಿಂಗ್ ತಮ್ಮ ಆಗಿರ್ಬೋದು ಅಂಥೇಳಿ ಅವನ ಹತ್ರ ಹೋಗಿ ಒಂದು ಡೀಲ್ ಮಾತಾಡ್ಕೊತಾನೆ. ನೀನು ಆ ಬುಕ್ಕನ್ನ ಕೊಡಬೇಕು. ಆ ಬುಕ್ಕನ್ನ ಕೊಟ್ಟರೆ ನಾನು ನನಗೇನು ಬೇಕೋ ಅದೆಲ್ಲ ಬರ್ಕೊಂಡು ಮತ್ತೆ ವಾಪಸ್ ನಿನಗೆ ಕೊಟ್ಟು ಬಿಡ್ತೀನಿ, ಮತ್ತೆ ನಿನಗೆ ಕಿಂಗ್ನ ಸಾಯಿಸೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೇನೈತಿ, ಆ ವಿಲನ್ಗೆ ಕೂಡ ಈ ಆಫರು ಇಷ್ಟ ಆಗುತ್ತೆ. ಕಿಂಗನ್ನು ಸಾಯಿಸ್ಬಿಟ್ರೆ ನನ್ನ ರಜೆ ನಾನೇ ಮಾಡ್ಕೋಬೋದಲ್ಲ, ಇವನು ಆಸೆನೂ ನೆರವೇರುತ್ತೆ ಅಂತ ಹೇಳಿ ಒಪ್ಕೊತಾನೆ. ಇನ್ನು ರಾಬರ್ಟ್ ನಮ್ಮ ಹೀರೋಯಿನ್ನ ಟ್ರ್ಯಾಪ್ ಮಾಡಿಬಿಟ್ಟು ಒಂದು ಬೇರೆ ಹೌಸ್ಗೆ ಕರ್ಸ್ಕೊತಾನೆ. ಬೇರೆ ಹೌಸ್ಗೆ ಬಂದಮೇಲೆ ಅಲ್ಲಿ ವಿಲನ್ನು ಮತ್ತು ರಾಬರ್ಟು ಇಬ್ಬರು ಸೇರಿ ನಮ್ಮ ಹೀರೋಯಿನ್ ಆದರೆ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಕಿಡ್ನ್ಯಾಪ್ ಮಾಡಿರೋ ವೀಡಿಯೋನ ಅವ್ರ ಬಾಸ್ಗಾದರೆ ಕಳಿಸ್ತಾರೆ. ಬಾಕ್ಸ್ ಬಾಗಿಲಿಗೆ ಅವ್ನ ಕಿಂಗು ಕೂಡ ಇರ್ತಾನೆ. ಸೊ ಇಬ್ಬರು ಆ ವಿಡಿಯೋನ ನೋಡಿ ಶಾಕ್ ಆಗ್ತಾರೆ. ಹೀರೋಯಿನ ಹೆಂಗಾದರೂ ಕಾಪಾಡ್ಕೋಬೇಕಂತ ಹೇಳಿ ಯಾರು ಅವ್ರ ಕತ್ತಿ ಸಲ್ವಾರ್ ತಗೊಂಡು ಹೋಗ್ತಾರೆ. ಇನ್ನು ಬಾಸ್ ಮತ್ತು ಕಿಂಗ್ ಎಂಟ್ರಿ ಗ್ರ್ಯಾಂಡಾಗೆ ತೋರಿಸ್ತಾರೆ. ಇನ್ನು ಅವನು ಬಾಸ್ ಬಂದ್ಬಿಟ್ಟು ಒಂದು ಕಟ್ಟಿಗೆ ತಗೊಂಡ್ಬಿಟ್ಟು ರಾಬರ್ಟ್ನ ಹೊಡಿತಾನೆ. ರಾಬರ್ಟ್ ಕೆಳಗೆ ಬಿದ್ದೋಗ್ಬಿಡ್ತಾನೆ. ನನ್ನ ರಾಬರ್ಟ್ ಒಂದು ಬ್ರಿಕ್ ತಗೊಂಡು ಬಾಸ್ ತಲೆಗೆ ಹಾಕ್ತಾನೆ. ಅವ್ರ ಚಕ್ಕರ್ ಬಂದ್ಬಿಟ್ಟು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಇನ್ನು ಈ ಕಡೆ ಇವನು ವಿಲನ್ನು ಹೀರೋಯಿನ್ ಕುತ್ತಿಗೆ ಮೇಲೆ ಚಾಕು ಇಟ್ಟು ಬೆದರಿಸ್ತಾನೆ. ಇನ್ನು ಅವನು ಕಿಂಗ್ ಹಿಂಗೆ ಅಂತಾನೆ, ನೀನೇನು ಮಾಡಿ ಹೇಳಿದ್ರು ಮಾಡೋಕ್ಕೆ ರೆಡಿ ಅಂತ. ಇನ್ನು ಆ ವಿಲನ್ ಹೌದಾ ಸರಿ ಹಾಗಾದರೆ ನೀಲ್ ಡೌನ್ ಮಾಡು ಅಂಥೇಳಿ ಹೇಳ್ತಾನೆ. ಸರಿ ಬಿಡು ಅಂಥೇಳಿ ಅವನು ನೀಲ್ ಡೌನ್ ಮಾಡ್ತಾನೆ. ಇದು ಎಂಥ ವಿಚಿತ್ರ ನೋಡಬೇಕಾಗಿದೆ. ಒಂದು ರಾಜ್ಯದ ರಾಜ ಒಂದು ಹುಡುಗಿಗೋಸ್ಕರ ನೀಲ್ ಡೌನ್ ಮಾಡ್ತಿದ್ದಾನ. ನನಗೆ ನೋಡಿದರೆ ಫುಲ್ ಖುಷಿ ಆಗ್ತಿದೆ ಅಂಥೇಳಿ ಅವನ್ನ ಸ್ವಲ್ಪ ಇನ್ಸಲ್ಟ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಇನ್ನು ಮಾತಾಡ್ತಾ ಆ ವಿಲನು ನಮ್ಮ ಹೀರೋನ್ನ ಸಾಯಿಸ್ಬೇಕಂತೇಳಿ ರೆಡಿ ಆಗಿರ್ತಾನೆ. ಅಷ್ಟರಲ್ಲಿ ಹೀರೋಯಿನ್ ಹೋಗಿ ಆ ಬುಕ್ನ ತಗೊಂಬರ್ತಾಳೆ. ಈ ಬುಕ್ನಾಗ ನಿನ್ನ ಹೆಸರು ಬರೀತೀನಿ, ಅವನ್ನ ಬಿಟ್ಟು ಬಿಡು, ಅವನಿಗೆ ಏನು ಮಾಡಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ಇನ್ನು ಹೀರೋ ಹಿಂಗಂತಾನೆ, ಬೇಡ ಹೆಸರು ಬೇಡ, ನೀನು ಹೆಸರು ಬರೆದು ಬಿಟ್ರೆ ನೀನು ಮತ್ತು ಯಾರು ಹೆಸರು ಬರೀತೀಯೋ ಅವರು ಈ ಟೈಮ್ ಲೈನ್ನ ಬಿಟ್ಟು ಮತ್ತೆ ಪಾಸ್ಟ್ಗೆ ಹೋಗ್ಬಿಡ್ತಾರೆ, ಬರಿಬೇಡ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದರೆ ನಮ್ಮ ಹೀರೋಯಿನ್ ಏನು ಕೇಳಿಸ್ಕೊಳ್ದೆ ಹೆಸರು ಬರೆದುಬಿಟ್ಟು ವಿಲನ್ಗೆ ಕೊಟ್ಟುಬಿಡ್ತಾಳೆ. ನಾನು ಹೆಸರು ಬರೆದುಬಿಟ್ಟಿದ್ದೀನಿ ತಗ ಅಂಥೇಳಿ ಕೊಟ್ಬಿಡ್ತಾಳೆ. ಇನ್ನು ಅದು ತಗೊಂಡ ವಿಲನ್ ಫುಲ್ ಖುಷಿ ಪಟ್ಬಿಡ್ತಾನೆ. ನನ್ನ ರಾಜ್ಯನ ನಾನೇ ಇದು ಮಾಡ್ಬೋದು, ನಾನೇ ರಾಜ ಆಗ್ತೀನಿ ಅಂಥೇಳಿ ಬುಕ್ ಓಪನ್ ಮಾಡಿ ನೋಡ್ತಾನೆ. ಅಲ್ಲಿ ನೋಡಿದರೆ ನಮ್ಮ ಹೀರೋಯಿನ್ ಕಿಂಗ್ ಹೆಸರು ಬರೆದಿರ್ತಾಳೆ. ಅದು ನೋಡಿದ್ದ ವಿಲನ್ಗೆ ಫುಲ್ ಸಿಟ್ಟು ಬರುತ್ತೆ. ನೀನು ಇಷ್ಟು ಮೋಸ ಮಾಡ್ತೀಯ, ನೀನು ಇಷ್ಟು ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತೇಳಿ ಒಂದು ಸ್ವಾಡ್ ತಗೊಂಡು ಸಾಯ್ಸಕ್ಕಂತೇಳಿ ಹೋಗ್ತಾನೆ. ಅಷ್ಟರಲ್ಲಿ ನಮ್ಮ ಹೀರೋ ಹಿಂದೆ ತಿರುಗ್ಬಿಟ್ಟು ಅವ್ನ ಚಾಕುಯಿಂದಾನೆ ಆ ವಿಲನ್ಗಾದರೆ ಸಾಯಿಸ್ಬಿಡ್ತಾನೆ. ಇನ್ನೇನೈತಿ, ಒಂದು ಲೈಟ್ ಬಂದ್ಬಿಟ್ಟು ಹೀರೋ ಮತ್ತು ವಿಲನ್ ಅಲ್ಲಿಂದ ಮಾಯ ಆಗಿಬಿಡ್ತಾರೆ. ಹಿಂಗೆಲ್ಲ ಮಾಯ ಆಗ್ತಾರೆ ಅಂತ ನಮ್ಮ ಹೀರೋಯಿನ್ಗೂ ಗೊತ್ತಿತ್ತು. ನನ್ನ ಪ್ರಾಣ ಅಡ್ಡ ಇಟ್ಟು ಅವನ್ನ ಕಾಪಾಡಿದ್ದು ಯಾಕೆ ಅಂದರೆ ಅವನು ಕೂಡ ಅವ್ರ ಪ್ರಪಂಚನಾಗ ಮತ್ತೆ ರಾಜ ಆಗಿ ಬದುಕ್ತಾನೆ ಅಲ್ಲ ಅಂಥೇಳಿ ಅವಳು ಬಂದ್ಬಿಟ್ಟು ಕಿಂಗ್ ಹೆಸರು ಬರ್ತಿರ್ತಾಳೆ. ಇನ್ನು ಹೀರೋಯಿನು ಮತ್ತೆ ಅವನ್ನ ನೋಡೋಕ್ಕಾಗಲ್ಲ ಅಂಥೇಳಿ ಫುಲ್ಲು ಅಳ್ತಾನೆ ಇರ್ತಾಳೆ. ಮತ್ತು ನಮಗೆ ಸ್ವಲ್ಪ ಪಾಸ್ಟ್ ಅಂದರೆ ಟೈಮ್ ಹಿಂದೆ ಹೋಗ್ಬಿಡುತ್ತೆ. ಅಲ್ಲಿ ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ಅಂದರೆ ಫಸ್ಟ್ ದಿನ ಯಾವತ್ತಾದರೆ ಅವಳು ಆ ಬುಕ್ಕನ್ನ ಇದು ಮಾಡಿರ್ತಾಳೋ ಅವತ್ತಿನ ದಿನ, ಅಂದರೆ ಅವಳು ಬರ್ತ್ಡೇ ದಿನ. ಇನ್ನು ನೋಡ್ತಾಳೆ ಬಗ್ಲಿಗೆ ಕಿಂಗ್ ಇಲ್ಲಲ್ಲ ಅಂತೇಳಿ ಬೇಜಾರಾಗ್ತಾ ಇರ್ತಾಳೆ. ಅಂದರೆ ನಮ್ಮ ಪಾಸ್ಟ್ ಹೋಗಿದ್ರು ಕೂಡ ಈ ಹೀರೋಯಿನ್ಗೆ ನಡೆದಿದ್ದು ಪ್ರತಿಯೊಂದು ವಿಷಯ ನೆನಪೈತಿ ಅಂತ. ಇನ್ನು ಬೇರೆ ಹೌಸ್ನಾಗ ಅವಳು ಕುಂತಿರ್ತಾಳೆ. ಒಂದು ಅಸಿಸ್ಟೆಂಟ್ ಬಂದು ಎಬ್ಬಿಸ್ತಾನೆ. ಇವತ್ತು ನಿನ್ನ ಬರ್ತ್ಡೇ ಆಯ್ತಲ್ಲ, ಮೇಲೆ ಬಾಸ್ ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಬಾ ಮೇಲೆ ಅಂತ. ಸರಿ ಬಿಡು ಅಂತ ಹೇಳಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕೆ ಎಲ್ಲರೂ ರೆಡಿ ಆಗಿರ್ತಾರೆ. ಇನ್ನು ಇವಳು
ಕಷ್ಟದಿಂದ ಸ್ಮೈಲ್ ಕೂಡ ಮಾಡ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಹಾಗೆ ಮುಂದೆ ಹೋದರೆ ಒಂದು ಕೇಕ್ ಕೂಡ ಇರುತ್ತೆ. ಕೇಕ್ನ ಅಡ್ಡ ತರಿಸಿ ನೋಡಿದರೆ ಅವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಂದರೆ ಅಲ್ಲಿರೋದು ಯಾರೂ ಅಲ್ಲ, ಕಿಂಗ್ ಇದ್ದಾನೆ ಅಂತ. ಆ ಕಿಂಗ್ ಏನು ಮತ್ತೆ ವಾಪಸ್ ಬಂದಿರೋ ಕಿಂಗ್ ಏನೂ ಅಲ್ಲ. ನಾನು ಈ ಕಂಪ್ನಿಗೆ ಹೊಸ ಆ್ಯಕ್ಟ್ ಲೀಡ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅವನಿಗೆ ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ನಮ್ಮ ಹೀರೋಯಿನು ಈ ಹೊಸ್ದಾಗಿ ಬಂದಿರೋ ಕ್ಯಾರೆಕ್ಟರ್ ಲೀಡ್ ಬಂದಿರೋ ಹೀರೋನೇ ಕಿಂಗ್ ಥರ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊತಾಳೆ. ಅಂದರೆ ಹೇಳಬೇಕಂದ್ರೆ ಈ ಸ್ಟೋರಿಗೆ ಹ್ಯಾಪಿ ಎಂಡಿಂಗು ಕೊಟ್ಟಿಲ್ಲ, ಸ್ಯಾಡ್ ಎಂಡಿಂಗು ಕೊಟ್ಟಿಲ್ಲ, ಸ್ವಲ್ಪ ಕಾಂಬಿನೇಷನ್ ಮಿಕ್ಸ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ. ನನ್ನ ಸ್ಟೋರಿ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸ್ಟೋರಿ ಹೇಗೆ ಅನಿಸಿದೆಯೋ ಕಾಮೆಂಟ್ ಸೆಕ್ಷನ್ನಾಗ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ್ದು ಬೇಕಂತ ಹೇಳಿ ಕಾಮೆಂಟ್ ಸೆಕ್ಷನ್ನಾಗ ತಿಳಿಸಿ. ಥ್ಯಾಂಕ್ ಯು.